ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ ಸಂದರ್ಭದಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಭಾರತ್ ಹಾಸ್ಪಿಟಲ್ ಅಂಡ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿ ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಹೆಮಟಾಲಜಿಸ್ಟ್ ಮತ್ತು ಆಂಕಾಲಜಿಸ್ಟ್ ಆಗಿರುವ ಡಾಕ್ಟರ್ ಸೌಮ್ಯ ಅವರೊಂದಿಗೆ ಮಾತುಕತೆ. ಕೇಳುಗರೆ, ಜೂನ್ 19ರಂದು ವಿಶ್ವ ಸಿಕಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಏನಿದು ಸಿಕಲ್ ಸೆಲ್ ಅನಿಮಿಯಾ ಅಂತ ಅಂದ್ರೆ, ಯಾಕೆ ಬರುತ್ತೆ, ಯಾರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ, ಇದರ ಲಕ್ಷಣಗಳೇನು, ಈ ಕುರಿತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಹೆಮಟಾಲಜಿಸ್ಟ್ ಮತ್ತು ಆಂಕಾಲಜಿಸ್ಟ್ ಡಾಕ್ಟರ್ ಸೌಮ್ಯ ಅವರು. ಡಾಕ್ಟರ್ ಸೌಮ್ಯ ಅವರು ಮೈಸೂರಿನ ಭಾರತ್ ಹಾಸ್ಪಿಟಲ್ಸ್ ಅಂಡ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಸೌಮ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಡಾಕ್ಟರ್ ಸೌಮ್ಯ, ಹೇಳಿ, ಏನಿದು ಸಿಕಲ್ ಸೆಲ್ ಅನಿಮಿಯಾ ಅಂತ ಅಂದ್ರೆ? ಸಿಕಲ್ ಸೆಲ್ ಅನಿಮಿಯಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಕೆಂಪು ರಕ್ತ ಕಣಗಳು ಬೈಕಾನ್ಕೇವ್ ಶೇಪ್ ಅಲ್ಲಿ ಇರುತ್ತೆ. ಆ ಕೆಂಪು ರಕ್ತ ಕಣದಲ್ಲಿ ಜೆನೆಟಿಕ್ ಮ್ಯೂಟೇಷನ್, ಬೀಟಾ ಚೈನ್ ಅಲ್ಲಿ ಜೆನೆಟಿಕ್ ಮ್ಯೂಟೇಷನ್ ಆದಾಗ ಅದರ ಆಕಾರ ಕುಡುಗೋಲಿನ ತರ ಆಗತ್ತೆ ಅಥವಾ ಅರ್ಧ ಚಂದ್ರಾಕೃತಿಯಲ್ಲಿ ಆಗತ್ತೆ. ಅದನ್ನ ನಾವು ಸಿಕಲ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಈ ಅನಿಮಿಯಾದಲ್ಲಿ ನಮ್ಮ ಹೆಚ್ಚಿನ ಕೆಂಪು ರಕ್ತ ಕಣಗಳು ಈ ರೀತಿ ಕುಡುಗೋಲಿನ ಆಕಾರದಲ್ಲಿ ಇರುತ್ತೆ. ಅದಕ್ಕೆ ಈ ಅನಿಮಿಯಾವನ್ನ ಸಿಕಲ್ ಸೆಲ್ ಅನಿಮಿಯಾ ಅಂತ ಹೇಳಿ ಕರಿತೀವಿ. ಇದೊಂದು ಹೆರಿಡಿಟರಿ ಕಂಡೀಷನ್ ಅಂತ ಹೇಳಿದ್ರೆ ಅನುವಂಶೀಯವಾಗಿ ಬರುವಂತಹ ಕಾಯಿಲೆ. ಮಾಮೂಲಿ ಅನಿಮಿಯಾಗೂ ಈ ಸಿಕಲ್ ಸೆಲ್ ಅನಿಮಿಯಾಗೂ ಏನು ವ್ಯತ್ಯಾಸ? ಈಗ ಅನಿಮಿಯಾ ಅಂತ ಹೇಳಿದ್ರೆ ರಕ್ತಹೀನತೆ ಸುಮಾರಷ್ಟು ಕಾರಣಗಳಿಂದ ಆಗತ್ತೆ. ಸಾಮಾನ್ಯವಾಗಿ ರಕ್ತಹೀನತೆ ಐರನ್ ಕೊರತೆಯಿಂದ ಆಗತ್ತೆ, B12 ಕೊರತೆಯಿಂದ ಆಗತ್ತೆ, ಫೋಲಿಕ್ ಆಸಿಡ್ ಕೊರತೆಯಿಂದ ಆಗತ್ತೆ. ಇದು ಒಂದು ತರದ ಅನಿಮಿಯಾ. ಇದು ಸಾಮಾನ್ಯವಾಗಿ ನಾವು ನೋಡುವಂತಹ ಅನಿಮಿಯಾ. ಇದು ಬಿಟ್ರೆ ಮಕ್ಕಳಲ್ಲಿ ಕೆಲವೊಂದು ಅನುವಂಶೀಯ ಕಾಯಿಲೆಯಿಂದನೂ ಅನಿಮಿಯಾ ಆಗಬಹುದು. ಅದರಲ್ಲಿ ನಾವು ಹೆಚ್ಚಾಗಿ ಕೇಳುವಂಥದ್ದು ಥ್ಯಾಲಸೀಮಿಯಾ ಅಂತ ಹೇಳಿ. ಈ ಸಿಕಲ್ ಸೆಲ್ ಅನಿಮಿಯಾನು ಥ್ಯಾಲಸೀಮಿಯಾ ತರದ್ದೇ ಒಂದು ಕಂಡೀಷನ್, ಅನುವಂಶೀಯವಾಗಿ ಬರುವಂತಹ ಕಂಡೀಷನ್. ಇದು ಯಾಕೆ ಬರುತ್ತೆ? ಜೆನೆಟಿಕ್ ಮ್ಯೂಟೇಷನ್ ಅಂತ ಹೇಳಿ. ನಮ್ಮ ಕೆಂಪು ರಕ್ತದಲ್ಲಿ 2 ತರದ ಚೈನ್ ಇರುತ್ತೆ, 2 ಆಲ್ಫಾ ಚೈನ್ ಮತ್ತು 2 ಬೀಟಾ ಚೈನ್ ಅಂತ ಹೇಳಿ. ಈ ಬೀಟಾ ಚೈನಿನ ಯಾವುದೋ ಒಂದು ಭಾಗದಲ್ಲಿ ಜೆನೆಟಿಕ್ ಮ್ಯೂಟೇಷನ್ ಆದಾಗ ನಾರ್ಮಲ್ HbA ಬದಲು HbS ಅಂತ ಉತ್ಪಾದನೆ ಆಗುತ್ತೆ. ಆ HbS ಪ್ರಮಾಣ 80-90% ಇದ್ದಾಗ ಸಿಕಲ್ ಸೆಲ್ ಅನಿಮಿಯಾಗೆ ಅದು ಕಾರಣ ಆಗುತ್ತೆ. ಏನು ಲಕ್ಷಣಗಳಿರುತ್ತೆ? ಮಾಮೂಲಿ ಅನಿಮಿಯಾ ಥರನೇ ಸುಸ್ತಾಗೋದು, ಕೂದಲು ಉದುರೋದು, ಆ ಥರನೇನಾ, ಅಥವಾ ಇದಕ್ಕೆ ವಿಶೇಷವಾಗಿ ಇದಕ್ಕೇನಾದ್ರು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತಾ? ಇದು ಅನುವಂಶೀಯವಾಗಿ ಬರುವಂತಹ ಕಾಯಿಲೆ. ಮೊದಲ 6 ತಿಂಗಳ ಕಾಲ ಇದರ ಲಕ್ಷಣಗಳೇನೂ ಇರಲ್ಲ. ಯಾಕಂದ್ರೆ HbF ಅನ್ನುವಂತಹ ಹಿಮೋಗ್ಲೋಬಿನ್ ಇರೋದ್ರಿಂದ ಅದು ಪ್ರೊಟೆಕ್ಟಿವ್ ಆಗಿರುತ್ತೆ. 6 ತಿಂಗಳ ಮೇಲೆ ಯಾವಾಗ ನಮ್ಮಲ್ಲಿ HbA ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ಬೇಕೋ ಅದು ಈ ಕಂಡೀಷನ್ ಅಲ್ಲಿ ಆಗದೆ HbS ಅನ್ನೋ ಹಿಮೋಗ್ಲೋಬಿನ್ ಉತ್ಪಾದನೆ ಆಗ್ಲಿಕ್ಕೆ ಶುರು ಆಗತ್ತಲ್ಲ, ಆವಾಗ ಈ ಲಕ್ಷಣಗಳು ಕಾಣಿಸುತ್ತೆ. ಸುಸ್ತು ಹೌದು ಇರುತ್ತೆ, ಊಟ ಸೇರದೇ ಇರೋದು ಒಂದು ಸಿಂಪ್ಟಮು. ಬಟ್ ಹೆಚ್ಚಾಗಿ ಇದು ಪತ್ತೆ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ರಕ್ತ ಕಮ್ಮಿಯಾಗಿ ಸುಸ್ತಂತ ಬಂದಾಗ, ಮತ್ತೆ ಲಿವರ್ ಅಂತ ಏನ್ ಕರಿತೀವಿ ಅದು ದೊಡ್ಡದಾಗತ್ತೆ. ಕೆಲವೊಬ್ಬರಿಗೆ ಜಾಂಡಿಸ್ ಆಗತ್ತೆ, ಯಾಕಂದ್ರೆ ಈ ರಕ್ತ ಕಣಗಳು ಬೇಗ ಒಡೆದು ಹೋಗೋದ್ರಿಂದ. ಮತ್ತೆ ಮಕ್ಕಳಲ್ಲಿ ಹೆಚ್ಚಿನ ಸಲ ಇದು ಬೆಳಕಿಗೆ ಬರೋದು ಡಾಕ್ಟಿಲೈಟಿಸ್ ಅಂತ ಹೇಳಿ ಕರಿತೀವಿ, ಅಕ್ಯೂಟ್ ಪೇನ್ಫುಲ್ ಕ್ರೈಸಿಸ್ ಅಥವಾ ವೇಸೋ ಒಕ್ಲೂಸಿವ್ ಕ್ರೈಸಿಸ್ ಅಂತ ಹೇಳಿ. ನಾನು ಆಗ್ಲೇ ಹೇಳ್ದಂಗೆ ಇದು ಕುಡುಗೋಲಿನ ಆಕಾರದಲ್ಲಿ ಇರುತ್ತೆ ಈ ಕೆಂಪು ರಕ್ತ ಕಣಗಳು. ಇದೇನಾಗುತ್ತೆ, ನಮ್ಮ ದೇಹದಲ್ಲಿ ಸಣ್ಣ ಸಣ್ಣ ರಕ್ತನಾಳದಲ್ಲಿ ಸಂಚರಿಸಬೇಕಾದ್ರೆ ಅಲ್ಲಿ ಬ್ಲಾಕ್ ಆಗುವಂತಹ ಸಾಧ್ಯತೆ. ಯಾವಾಗ ಇನ್ಫೆಕ್ಷನ್ ಆದಾಗ ಅಥವಾ ದೇಹದಲ್ಲಿ ನೀರಿನ ಪ್ರಮಾಣ ಅಂದ್ರೆ ಡಿಹೈಡ್ರೇಷನ್ ಆದವಾಗ ಇದು ಸ್ವಲ್ಪ ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಅದಲ್ಲೆಲ್ಲ ಹೋಗಿ ಬ್ಲಾಕ್ ಆದವಾಗ ಸಂದುಗಳಲ್ಲಿ ಊತ, ಕೈಕಾಲು ಊತ ಬರುವಂಥದ್ದು, ಕೈ ಸಿವಿಯರ್ ಪೇನ್, ಕಾಲಲ್ಲಿ ಸಿವಿಯರ್ ಪೇನ್ ಬರುವಂಥದ್ದು, ಮತ್ತೆ ಕಾಲಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗದಲ್ಲೆಲ್ಲ ಅಲ್ಸರ್ಸ್ ಅಂತ ಹೇಳ್ತೀವಿ, ಅದು ಫಾರ್ಮ್ ಆಗುವಂಥದ್ದು. ಇದು ಸಾಮಾನ್ಯವಾದ ಲಕ್ಷಣಗಳು. ಇನ್ನು ಕೆಲವರಲ್ಲಿ ಸ್ಟ್ರೋಕ್ ಆಗುತ್ತೆ, ಯಾಕಂದ್ರೆ ಮೆದುಳಿನಲ್ಲಿ ರಕ್ತ ಸಂಚಾರ
ಆಗ್ಬೇಕಾದ್ರೆ ಅಲ್ಲಿ ಬ್ಲಾಕ್ ಆಗುವಂಥದ್ದು ಅದಿದೆ. ಕೆಲವು ಸಲ ಏನಾಗುತ್ತೆ, ಈ ಕಣಗಳೆಲ್ಲ ಹೋಗಿ ಸ್ಪ್ಲೀನಲ್ಲಿ ಸೇರ್ಕೊಂಡ್ಬಿಟ್ಟು ಒಂದೇ ಸಲ ದೇಹದಲ್ಲಿ ರಕ್ತ ಪ್ರಮಾಣ ಕಮ್ಮಿ ಆಗೋಗುತ್ತೆ. ಸ್ಪ್ಲಿನಿಕ್ ಸಿಕ್ವೆಸ್ಟ್ರೇಷನ್ ಅಂತ ಕರಿತೀವಿ, ಅದಾಗುವಂಥದ್ದು. ಕೆಲವು ಸಲ ಇದೇ ರೀತಿ ಲಂಗ್ಸಿನ ಸಣ್ಣ ಸಣ್ಣ ರಕ್ತನಾಳದಲ್ಲೆಲ್ಲ ಹೋಗಿ ಬ್ಲಾಕ್ ಆಗುವಂಥದ್ದು, ಆಗ ಅಕ್ಯೂಟ್ ಚೆಸ್ಟ್ ಸಿಂಡ್ರೋಮ್ ಅಂತ ಕರಿತೀವಿ. ಇದೆಲ್ಲ ವೇರಿಯಸ್ ಮ್ಯಾನಿಫೆಸ್ಟೇಷನ್ಸ್ ಹಾಗೂ ಕಾಂಪ್ಲಿಕೇಶನ್ಸ್ ಈ ಕಾಯಿಲೆದು. ಯಾರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಸೌಮ್ಯ ಅವರೇ? ಯಾವುದೋ ಒಂದು ಪ್ರದೇಶದ ಜನರಿಗೆ ಸೀಮಿತವಾಗಿದೆಯಾ ಅಥವಾ ಎಲ್ಲಾ ಜನರಲ್ಲೂ ಇದು ಸಾಮಾನ್ಯವಾಗಿ ಕಾಣಿಸಬಹುದಾ? ಇದು ಹೆಚ್ಚಾಗಿ ನಾವು ಭಾರತದಲ್ಲಿ ನೋಡುವಂಥದ್ದು ಈ ಟ್ರೈಬಲ್ ಜನಾಂಗದಲ್ಲಿ ಜಾಸ್ತಿ ಕಾಮನ್ ಇದೆ ಕಂಪೇರ್ ಟು ನಾನ್ ಟ್ರೈಬಲ್ ಜನಾಂಗ. ಎಸ್ಪೆಷಲಿ ಭಾರತದಲ್ಲಿ ಒಂದು 17 ಹೈ ರಿಸ್ಕ್ ಸ್ಟೇಟ್ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ. ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಛತ್ತೀಸ್ಗಢ, ಗುಜರಾತಲ್ಲಿ ಕೆಲವೊಂದು ಪ್ರಾಂತ್ಯಗಳು, ಕರ್ನಾಟಕದಲ್ಲಿಯೂ ಕೆಲವೊಂದು ಗುಡ್ಡಗಾಡು ಜನಾಂಗದಲ್ಲಿ ಈ ಕಾಯಿಲೆ ಮೋಸ್ಟ್ ಕಾಮನ್ ಇದೆ. ಎಸ್ಪೆಷಲಿ ನಾವು ಮೈಸೂರಿಗೆ ಬಂದಾಗ ಇಲ್ಲಿ HD ಕೋಟೆ, ಚಾಮರಾಜನಗರ, ಕೊಳ್ಳೇಗಾಲ, ಮಲೆ ಮಹದೇಶ್ವರ ಬೆಟ್ಟ ಇಲ್ಲೆಲ್ಲ ವಾಸಿಸುತ್ತಿರುವ ಟ್ರೈಬಲ್ ಜನಾಂಗದಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಆ ಟ್ರೈಬಲ್ ಜನಾಂಗದಲ್ಲಿ ಇಟ್ಸ್ ಒಂದರ ಕ್ಲೋಸ್ಡ್ ಕಮ್ಯುನಿಟಿ ತರ, ಅಲ್ಲಲ್ಲೇ ಅವರನ್ನ ಅಂದ್ರೆ ವಿದಿನ್ ದ ಕಮ್ಯುನಿಟಿ ಮದುವೆ ಆಗೋದ್ರಿಂದ ಅಂಡ್ ಇದು ಅನುವಂಶೀಯ ಕಾಯಿಲೆ ಆಗಿರೋದ್ರಿಂದ ಅದೇ ಜನಾಂಗದಲ್ಲಿ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಆ ಕಾಯಿಲೆ. ಇದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾದ್ರೆ ಈ ಲಕ್ಷಣಗಳಿದೆ, ಅವರು ಟ್ರೈಬಲ್ ಜನಾಂಗದ ಅಂದ್ರೆ ಈ ಸಿಕಲ್ ಸೆಲ್ ಅನಿಮಿಯಾ ಬೆಲ್ಟ್ ಅಂತ ನಾವು ಏನ್ ಹೇಳ್ತೀವಿ ಆ ಕಡೆಯಿಂದ ಬಂದಿದ್ದಾರೆ ಅಂತ ಅಂದ್ರೆ ಯಾವ ಪರೀಕ್ಷೆಗಳ ಮೂಲಕ ನೀವು ಇದನ್ನ ಕನ್ಫರ್ಮ್ ಮಾಡ್ತೀರಾ? ಇದನ್ನ ಒಂದು CBC ಮತ್ತೆ ಪೆರಿಫರಲ್ ಸ್ಮಿಯರ್ ಅಂತ ಹೇಳಿ ಕರಿತೀವಿ. ಅದು ಸಿಂಪಲ್ ಟೆಸ್ಟ್. ಪೆರಿಫರಲ್ ಸ್ಮಿಯರ್ ಅಲ್ಲಿ ಆ ಬ್ಲಡ್ ನ ಮೈಕ್ರೋಸ್ಕೋಪ್ ಕೆಳಗೆ ನೋಡಿದಾಗ ಕುಡುಗೋಲಿನ ಆಕಾರದಲ್ಲಿ ಇರುವಂತಹ ಕೆಂಪು ರಕ್ತ ಕಣಗಳು ಕಾಣಿಸುತ್ತೆ. ಬಟ್ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ HB ಎಲೆಕ್ಟ್ರೋಫೋರೆಸಿಸ್, ನಾವು ಥಾಲಸೀಮಿಯಾ ಹಿಂದೆ ಮಾತಾಡಿದಾಗ ಥಾಲಸೀಮಿಯಾದಲ್ಲಿ ಹೇಳಿದ್ವಲ್ಲ, HB ಎಲೆಕ್ಟ್ರೋಫೋರೆಸಿಸ್ ಅಥವಾ HPLC ಅನ್ನೋ ಒಂದು ಪರೀಕ್ಷೆಯಲ್ಲಿ ಆ HBS ಪ್ರಮಾಣ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಅದರಲ್ಲಿ ನಮಗೆ ಟ್ರೇಟಾ ಅಥವಾ ಕಾಯಿಲೆ ಇದೆಯಾ ಅಂತ ಹೇಳಿ ಗೊತ್ತಾಗುತ್ತೆ. ಟ್ರೇಟ್ ಅಂತ ಹೇಳಿದ್ರೆ ಅದರಲ್ಲಿ ಜೆನೆಟಿಕ್ ಮ್ಯೂಟೇಷನ್ ಇದೆ, ಆದರೆ ಅವರಿಗೆ ಆ ಕಾಯಿಲೆ ಮ್ಯಾನಿಫೆಸ್ಟ್ ಆಗಲ್ಲ. ಬಟ್ ಸಿಕಲ್ ಸೆಲ್ ಅನೀಮಿಯಾ ಅಂತ ಹೇಳಿದ್ರೆ ಆ ಜೆನೆಟಿಕ್ ಮ್ಯೂಟೇಷನ್ ಇದೆ ಮತ್ತು ಅವರಿಗೆ ಕಾಯಿಲೆ ಮ್ಯಾನಿಫೆಸ್ಟ್ ಆಗಿದೆ ಅಂತ ಹೇಳಿ. ಈ ಕಾಯಿಲೆ ಆಟೋಸೋಮಲ್ ರಿಸೆಸಿವ್ ಕಂಡೀಷನ್ ಅಂತ ಹೇಳಿ. ಈ ಕಾಯಿಲೆ ಮ್ಯಾನಿಫೆಸ್ಟ್ ಆಗಬೇಕು ಅಂತ ಹೇಳಿದ್ರೆ ಆ 2 ಜೀನ್ ಡಿಫೆಕ್ಟಿವ್ ಇರಬೇಕು. 2 ಜೀನ್ ಡಿಫೆಕ್ಟಿವ್ ಇದ್ದಾಗ ಮಾತ್ರ ಕಾಯಿಲೆ ಮ್ಯಾನಿಫೆಸ್ಟ್ ಆಗುತ್ತೆ. ಒಂದು ಜೀನ್ ಡಿಫೆಕ್ಟಿವ್ ಇದ್ದಾಗ ಕಾಯಿಲೆ ಮ್ಯಾನಿಫೆಸ್ಟ್ ಆಗಲ್ಲ. ಅವ್ರನ್ನ ಟ್ರೇಟ್ ಅಂತ ಹೇಳಿ ಕರಿತೀವಿ. ಆದ್ರೆ ಅವರಿಗೆ ಆ ಕಾಯಿಲೆನ ಅವರ ನೆಕ್ಸ್ಟ್ ಜನರೇಷನ್ಗೆ ಹರಡುವಂತಹ ಒಂದು ಎಬಿಲಿಟಿ ಇರುತ್ತೆ. ಇವಾಗ 2 ಡಿಫೆಕ್ಟಿವ್ ಜೀನ್ ಅಂತ ನೀವು ಹೇಳಬೇಕಾದ್ರೆ ನನಗೆ ಅನ್ಸಿದ್ದೇನು ಅಂತ ಅಂದ್ರೆ, ನಾವು ಮದುವೆಗೂ ಮುನ್ನ ನಾವು ಒಂದ್ಸರ್ತಿ ಒಂದು ರಕ್ತ ಪರೀಕ್ಷೆಯನ್ನ ಮಾಡಿಕೊಂಡು ನಾವು ಟ್ರೇಟ್ ಇದೀವೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ರೆ, ಟ್ರೇಟ್ ಇಲ್ಲ ಅಂತ ಅಂದ್ರೆ ಇಬ್ರು ಟ್ರೇಟ್ ಇಲ್ಲ ಅಂತ ಅಂದ್ರೆ ಮದುವೆ ಆಗೋದು ಒಳ್ಳೇದು ಅನ್ನೋ ತರ. ವಿವಾಹಕ್ಕೂ ಮುನ್ನ ಒಂದು ರಕ್ತ ತಪಾಸಣೆ ಮಾಡಿಸೋದು ಒಳ್ಳೇದು ಅಂತ ಅನ್ಕೊಳ್ತೀನಿ. ಕರೆಕ್ಟ್. ದಿಸ್ ಇಸ್ ದ ಕಾನ್ಸೆಪ್ಟ್. ಈ ಆಟೋಸೋಮಲ್ ರಿಸೆಸಿವ್ ಕಂಡೀಷನ್ ನಾವ್ ಏನ್ ಹೇಳ್ತೀವಿ, ಥಾಲಸೀಮಿಯಾ ಆಗ್ಲಿ, ಸಿಕಲ್ ಸೆಲ್ ಅನಿಮಿಯಾ ಆಗ್ಲಿ, ಇದರಲ್ಲೆಲ್ಲ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಂತ ಒಂದು ಕಾನ್ಸೆಪ್ಟೇ ಇದೆ. ಯಾಕಂದ್ರೆ ಇದು ಆಟೋಸೋಮಲ್ ರಿಸೆಸಿವ್ ಕಂಡೀಷನ್. ಸೊ ಅವರಲ್ಲಿ ಏನಾದ್ರೂ ಡಿಫೆಕ್ಟಿವ್ ಜೀನ್ ಇದ್ದು ಟ್ರೇಟ್ ಅಂತ ಆದ್ರೆ ಅವ್ರು ಮದುವೆ ಆಗೋರು ಟ್ರೇಟ್ ಆಗಿರಬಾರ್ದು. ಟ್ರೇಟ್ ಅಂತ ಆಗಿದ್ರೆ ಅವ್ರಿಗೆ ಹುಟ್ಟೋ ಮಕ್ಕಳಲ್ಲಿ 25% ಚಾನ್ಸ್ ಸಿಕಲ್ ಸೆಲ್ ಅನೀಮಿಯಾ ಮಕ್ಕಳು ಬರ್ತಾರೆ. 25% ಚಾನ್ಸ್ ಮಗು ನಾರ್ಮಲ್ ಇರ್ಬೋದು, 50% ಚಾನ್ಸ್ ಮಗುನು ಟ್ರೇಟ್ ಆಗುವಂಥದ್ದು. ಸೊ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಬಹಳ ಮುಖ್ಯ ಆಗುತ್ತೆ ಈ ರೀತಿ ಕಾಯಿಲೆಗಳಲ್ಲಿ. ಮೊದಲೇ ನಾವು ತಪಾಸಣೆಯನ್ನ ಮಾಡಿಸ್ಕೊಂಡ್ರೆ ಈ ಸಿಕಲ್ ಸೆಲ್ ಅನಿಮಿಯಾ ಅನ್ನೋದು ಮುಂದುವರಿಯೋದನ್ನ ತಪ್ಪಿಸಬಹುದು. ಖಂಡಿತ. ಅಂಡ್ ಹೈ ರಿಸ್ಕ್ ಪಾಪ್ಯುಲೇಷನ್ ನಾನು ಆಗ್ಲೇ ಹೇಳ್ದಂಗೆ ಟ್ರೈಬಲ್ ಪಾಪ್ಯುಲೇಷನ್ ಅಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಅಂಡ್ ಇದರ ನಿಟ್ಟಲ್ಲಿ ಸರ್ಕಾರ ಆಲ್ರೆಡಿ ಈ ಕೆಲಸವನ್ನ ಮಾಡ್ತಾ ಇದೆ. ದರ್ ಇಸ್ ಅ ಪ್ರೋಗ್ರಾಮ್ ಕಾಲ್ಡ್ ದ ನ್ಯಾಷನಲ್ ಸಿಕಲ್ ಸೆಲ್ ಅನಿಮಿಯಾ ಎಲಿಮಿನೇಷನ್ ಮಿಷನ್ ಅಂತ ಹೇಳಿ. ಸೊ ಇದು ಸೆಂಟ್ರಲ್ ಗವರ್ನಮೆಂಟ್ ಪ್ರೋಗ್ರಾಮ್. ಇವರು 2047 ಸಿಕಲ್ ಸೆಲ್ ಅನಿಮಿಯಾವನ್ನು ಎಲಿಮಿನೇಟ್ ಮಾಡಬೇಕು ಇಂಡಿಯಾದಲ್ಲಿ ಅಂತ ಪಣ ತೊಟ್ಟಿದ್ದಾರೆ. ಇದ್ರ ಪ್ರಕಾರ ಯೂನಿವರ್ಸಲ್ ಸ್ಕ್ರೀನಿಂಗ್, ಈ ಹೈ ರಿಸ್ಕ್ ಪಾಪ್ಯುಲೇಷನ್ ಯಾರು ಇರ್ತಾರೋ ಅವರಲ್ಲಿ ಯೂನಿವರ್ಸಲ್ ಸ್ಕ್ರೀನಿಂಗ್, ಇರ್ರೆಸ್ಪೆಕ್ಟಿವ್ ಆಫ್ ಅವರು ಮದುವೆ ಆಗ್ತಾರಾ ಆಗಲ್ವಾ, ಸಣ್ಣ ಮಕ್ಕಳು, ದೊಡ್ಡವರು, ಆಲ್ಮೋಸ್ಟ್ ಅಪ್ ಟು 40 ವರ್ಷ, ಹುಟ್ಟಿದ ಮಗುವಿಂದ ಹಿಡಿದು 40 ವರ್ಷದ ತನಕ ಎಲ್ಲರಿಗೂ ಯೂನಿವರ್ಸಲ್ ಸ್ಕ್ರೀನಿಂಗ್ ಈ ಹೈ ರಿಸ್ಕ್ ಪಾಪ್ಯುಲೇಷನ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ದಟ್ ಮೋರ್ ಅಂಡ್ ಮೋರ್ ಸಿಕಲ್ ಸೆಲ್ ಅನಿಮಿಯಾ ಅಥವಾ ಸಿಕಲ್ ಸೆಲ್ ಟ್ರೇಟ್ ನ ಪತ್ತೆ ಹಚ್ಚಿ ಅವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನ, ಚಿಕಿತ್ಸೆ ಹಾಗೂ ಮುಂದೆ ಮಾರ್ಗದರ್ಶನವನ್ನ ನೀಡಬಹುದು ಅನ್ನೋ ನಿಟ್ಟಿನಲ್ಲಿ. ಮತ್ತೆ ಇವರಿಗೆ ಬೇಗ ಇನ್ಫೆಕ್ಷನ್ಸ್ ಆಗತ್ತೆ, ಅದರಿಂದ ಇವರು ಹೇಗೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಬೇಕಾಗತ್ತೆ?
ಈ ಏನಾಗುತ್ತೆ ಅಂತ ಹೇಳಿದ್ರೆ ಆಗ್ಲೇ ಹೇಳ್ದಂಗೆ ಸಿಕಲ್ ಸೆಲ್ ಅನಿಮಿಯಾದಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಫಂಕ್ಷನಲ್ ಎಸ್ಪ್ಲೀನಿಯಾ ಅಥವಾ ಆಟೋಸ್ಪ್ಲಿನೆಕ್ಟಮಿ ಅಂತ ಹೇಳಿ ಕರಿತೀವಿ. ಸ್ಪ್ಲೀನ್ ಅನ್ನೋದು ನಮ್ಮ ದೇಹದಲ್ಲಿ ತುಂಬಾ ಮುಖ್ಯವಾದಂತಹ ಅಂಗ. ಸ್ಪ್ಲೀನ್ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ರೆ ಕೆಲವೊಂದು ಆರ್ಗ್ಯಾನಿಸಮ್ಸ್, ಎನ್ಕ್ಯಾಪ್ಸುಲೇಟೆಡ್ ಆರ್ಗ್ಯಾನಿಸಮ್ಸ್, ಹೆಚ್ ಇನ್ಫ್ಲೂಯೆನ್ಸಾ, ನ್ಯೂಮೋಕಾಕಲ್, ಮೆನಿಂಗೋಕಾಕಲ್, ಈ ಆರ್ಗ್ಯಾನಿಸಮ್ಸ್ ಇಂದ ದೇಹಕ್ಕೆ ರಕ್ಷಣೆ ಸಿಗ್ತಾ ಇರುತ್ತೆ. ಬಟ್ ಇವರಲ್ಲಿ ಏನಾಗುತ್ತೆ, ಸ್ಪ್ಲೀನಿನ ರಕ್ತನಾಳದಲ್ಲಿ ಹೋಗಿ ಬ್ಲಾಕ್ ಆಗಿ ಆ ಸ್ಪ್ಲೀನ್ ನ ಕಾರ್ಯಕ್ಷಮತೆ ಕಮ್ಮಿ ಆಗುತ್ತೆ. ಸೊ ಸ್ಪ್ಲೀನ್ ಇದ್ರೂನು ಅದು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. ಅಂಡ್ ಹೋಗ್ತಾ ಸ್ಪ್ಲೀನ್ ಇನ್ಫಾರ್ಕ್ಷನ್ ಆಗಿ ಸೈಜು ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಇವರಲ್ಲಿ ಇನ್ಫೆಕ್ಷನ್ ಪ್ರಮಾಣ ಜಾಸ್ತಿ. ಸೊ ಇವರಿಗೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವರನ್ನ ಪ್ರೊಫೈಲಾಕ್ಸಿಸ್ ಮೇಲೆ ಹಾಕ್ತಾರೆ. ಪೆನಿಸಿಲಿನ್ ಪ್ರೊಫೈಲಾಕ್ಸಿಸ್ ಅಂತ ಕರಿತೀವಿ. 5 ವರ್ಷದ ತನಕ ಯಾವಾಗ ಇನ್ಫೆಕ್ಷನ್ ಪ್ರಮಾಣ ಜಾಸ್ತಿ ಇರುತ್ತೆ, 5 ವರ್ಷದ ಮಗುವರೆಗೂ ಅವರಲ್ಲಿ ಪೆನಿಸಿಲಿನ್ ಪ್ರೊಫೈಲಾಕ್ಸಿಸ್ ಮೇಲೆ ಹಾಕ್ತೀವಿ. ಅದು ಆಂಟಿಬ್ಯಾಕ್ಟೀರಿಯಲ್ ಪ್ರೊಫೈಲಾಕ್ಸಿಸ್. ಅದೊಂದು ಆಂಟಿಬಯೋಟಿಕ್ ಮಾತ್ರ, ಆದಷ್ಟು ಇನ್ಫೆಕ್ಷನ್ ಪ್ರಮಾಣ ಕಮ್ಮಿ ಆಗಲಿ ಅಂತ ಹೇಳಿ. ಮತ್ತು ಈ ಮಕ್ಕಳಲ್ಲಿ ವ್ಯಾಕ್ಸಿನ್ಸ್, ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ ವ್ಯಾಕ್ಸಿನ್ಸ್ಗಳನ್ನ ಕೊಡ್ತೀವಿ. ಲೈಕ್ ನ್ಯೂಮೋಕಾಕಲ್ ವ್ಯಾಕ್ಸಿನ್, ಮೆನಿಂಗೋಕಾಕಲ್ ವ್ಯಾಕ್ಸಿನ್, ಇನ್ಫ್ಲೂಯೆನ್ಸಾ, ವರ್ಷಕ್ಕೆ ಒಂದ್ಸಲ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಮತ್ತು ಹಿಬ್ ವ್ಯಾಕ್ಸಿನ್ ಅಂತ ಈ 4 ವ್ಯಾಕ್ಸಿನ್ಸ್ ಕೊಟ್ಟು ಇನ್ಫೆಕ್ಷನ್ ಪ್ರಮಾಣ ಕಮ್ಮಿ ಮಾಡ್ತೀವಿ. ಮತ್ತು ಇನ್ಫೆಕ್ಷನ್ ಆಗದೆ ಇರೋ ಥರ ಆಂಟಿಬಯೋಟಿಕ್ಸ್ನ ಡೈಲಿ ತಗೋಬೇಕಾಗುತ್ತೆ 5 ವರ್ಷದ ತನಕ. ಮತ್ತೆ ಸಾಮಾನ್ಯವಾಗಿ ಅನಿಮಿಯಾ ಇದ್ರೆ ಈ ಆಹಾರ ತಗೊಳ್ಳಿ, ಇದು ರಕ್ತ ಹೆಚ್ಚು ಮಾಡುತ್ತೆ, ಇದು ಮಾಡುತ್ತೆ ಅಂತೆಲ್ಲ ಹೇಳ್ತಾರೆ ಸಾಮಾನ್ಯವಾಗಿ ಡಾಕ್ಟ್ರು. ಈ ಸಿಕಲ್ ಸೆಲ್ ಅನಿಮಿಯಾಗೆ ಇಂಥದ್ದೇ ಆಹಾರನ ತಗೊಂಡ್ರೆ ನಿಮಗೆ ಒಳ್ಳೇದು ಅಂತ ಏನಾದ್ರೂ ಇದೆಯಾ? ಇದರಲ್ಲಿ ಏನಂತ ಹೇಳಿದ್ರೆ ನ್ಯೂಟ್ರಿಷಿಯಸ್ ಫುಡ್ ಇಸ್ ರೆಕಮೆಂಡೆಡ್. ನ್ಯೂಟ್ರಿಷನ್ ಚೆನ್ನಾಗಿದ್ರೆ ಇವರಲ್ಲಿ ಆ ಕ್ರೈಸಿಸ್ಗಳೆಲ್ಲ ಹೇಳಿದ್ನಲ್ಲ ಆವಾಗಲೇ, ಅದಾಗೋ ಪ್ರಮಾಣ ಕಮ್ಮಿ ಆಗುತ್ತೆ. ಮತ್ತೆ ಇಲ್ಲಿ ರಕ್ತ ಬೇಗ ಒಡೆದು ಹೋಗ್ತಾ ಇರುತ್ತೆ, ಕೆಂಪು ರಕ್ತ ಕಣಗಳು. ಆದ್ರಿಂದ ಫೋಲಿಕ್ ಆಸಿಡ್ ರಿಚ್ ಇರುವಂತಹ ಹಸಿರು ತರಕಾರಿ, ಸೊಪ್ಪು ಇದನ್ನ ತಿಂದ್ರೆ, ಫೋಲಿಕ್ ಆಸಿಡ್ ಹಾಕ್ತೀವಿ ಈ ಮಕ್ಕಳಲ್ಲಿ, ಬಿಕಾಸ್ ಆ ರಕ್ತ ಕಣಗಳು ಪದೇ ಒಡೆದೋಗ್ತಾ ಇರೋದ್ರಿಂದ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಷನ್ ಕೊಡ್ತೀವಿ. ಸೊ ಫೋಲಿಕ್ ಆಸಿಡ್ ರಿಚ್ ಇರೋ ಫುಡ್, ನ್ಯೂಟ್ರಿಷಿಯಸ್ ಫುಡ್ ತಗೊಂಡ್ರೆ ಆ ಕಾಂಪ್ಲಿಕೇಶನ್ಸ್ ಆಗೋ ಪ್ರಮಾಣ ಕಮ್ಮಿ ಆಗುತ್ತೆ. ಅದನ್ನ ಬಿಟ್ಟು ಜಿಂಕ್ ಹೆಚ್ಚಿರುವಂತಹ ಆಹಾರ, ಕೆಲವು ಸಲ ಜಿಂಕ್ ಸಿರಪ್, ಜಿಂಕ್ ಸಪ್ಲಿಮೆಂಟ್ಸು ಹಾಕ್ತೀವಿ. ಇದು ಬಿಟ್ಟರೆ ಆಂಟಿ ಆಕ್ಸಿಡೆಂಟ್ ಫುಡ್, ಯಾವ್ಯಾವ್ದು ಆಂಟಿ ಆಕ್ಸಿಡೆಂಟ್ಸಲ್ಲಿ ರಿಚ್ ಇರುತ್ತೆ, ಡ್ರೈ ಫ್ರೂಟ್ಸ್ಗಳು ಅದನ್ನು ತೊಗೊಳ್ಬೋದು, ನೆಲ್ಲಿಕಾಯಿ ತೊಗೊಳ್ಬೋದು. ಯಾಕಂತ ಹೇಳಿದರೆ ಇದೆಲ್ಲ ಆಂಟಿ ಆಕ್ಸಿಡೆಂಟ್ಸ್. ಈ ಆಂಟಿ ಆಕ್ಸಿಡೆಂಟ್ಸ್ ಪ್ರಮಾಣ ಜಾಸ್ತಿ ಇದ್ದಾವಾಗ ಈ ರಕ್ತ ಕಣಗಳು ಆ ಕುಡುಗೋಲಿನ ಆಕಾರ ಆಗೋದು ಕಮ್ಮಿ ಆಗುತ್ತೆ. ಡಿಆಕ್ಸಿಜನೇಟೆಡ್ ಸ್ಟೇಟ್ಸಲ್ಲಿ ಇದು ಆ ರೀತಿ ಆಕಾರ ತಗೊಳ್ಳೋದು ಜಾಸ್ತಿ. ಸೊ ಈ ಥರ ನ್ಯೂಟ್ರಿಷಿಯಸ್ ಫುಡ್ ತಗೊಂಡಾಗ ಸಿಕಲ್ ಸೆಲ್ ಕ್ರೈಸಿಸ್ಗೆ ಹೋಗೋ ಪ್ರಮಾಣ ಕಡಿಮೆ ಆಗುತ್ತೆ. ನೀರು ಚೆನ್ನಾಗಿ ಕುಡಿಬೇಕು. ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. 2047 ಹೊತ್ತಿಗೆ ನಾವು ಸಿಕಲ್ ಸೆಲ್ ಅನಿಮಿಯಾನ ಪೂರ್ಣ ಹೋಗಲಾಡಿಸಬೇಕು ಅಂತ ಭಾರತ ಸರ್ಕಾರ ನಿಶ್ಚಯಿಸಿದೆ ಅಂತ ಹೇಳಿದ್ರಿ. ಸರ್ಕಾರಿ ಯೋಜನೆಗಳೇನಾದ್ರು ಇದೆಯಾ? ಇದ್ರ ಪ್ರಕಾರ ಅವರು ಅದೇ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಕ್ಯಾಂಪ್ಸ್ಗಳಂತ ಹೇಳಿ ಮಾಡ್ತಾರೆ, ಟ್ರೈಬಲ್ ಕ್ಯಾಂಪ್ಸ್, ಅದು ಅವೇರ್ನೆಸ್ ಕ್ಯಾಂಪ್ಸ್ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದಾರೆ. ಮತ್ತು ಆಗಲೇ ಹೇಳ್ದಂಗೆ ಯೂನಿವರ್ಸಲ್ ಸ್ಕ್ರೀನಿಂಗ್, ಹುಟ್ಟಿದ ಮಗುವಿಂದ ಹಿಡಿದು 40 ವರ್ಷದ ತನಕನೂ ಎಲ್ಲರನ್ನೂ ಸ್ಕ್ರೀನ್ ಮಾಡ್ತಿದ್ದಾರೆ. ಸಿಕಲ್ ಸೆಲ್ ಅನಿಮಿಯಾ ಟ್ರೀಟ್ ಇದೆಯಾ ಇಲ್ಲ ಸಿಕಲ್ ಸೆಲ್ ಅನಿಮಿಯಾ ಇದೆಯಾ ಅಂತ ನೋಡ್ತಿದ್ದಾರೆ. ಮತ್ತು ಮದುವೆಗಿಂತ ಮೊದಲು ಪ್ರಿಮರೈಟಲ್ ಕೌನ್ಸಿಲಿಂಗ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದು ಹೊರತಾಗಿ ಕಾಯಿಲೆ ಇರೋರಿಗೆ ಹೈಡ್ರಾಕ್ಸಿಯೂರಿಯಾ ಅನ್ನೋ ಕ್ಯಾಪ್ಸ್ಯೂಲ್ಸ್ನ ಉಚಿತವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಫೋಲಿಕ್ ಆಸಿಡ್, ನಾನು ಆಗಲೇ ಹೇಳ್ದಂಗೆ ಆ ಮಾತ್ರೆಗಳನ್ನು ಉಚಿತವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇನ್ಫೆಕ್ಷನ್ ತಡೆಗಟ್ಟೋದಕ್ಕೆ 5 ವರ್ಷದ ಕಮ್ಮಿ ಇರೋ ಮಕ್ಕಳಿಗೆ ಪೆನಿಸಿಲಿನ್ ಮಾತ್ರೆನ ಉಚಿತವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಆಮೇಲೆ ಆ ಕಾಂಪ್ಲಿಕೇಶನ್ಸ್ ಎಲ್ಲ ಆದಾಗ ಕೆಲವೊಂದ್ಸಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಗತ್ತೆ. ಸೊ ಅವರಿಗೆಲ್ಲ ಬ್ಲಡ್ನ ಫ್ರೀ ಆಗಿ ಕೊಡಬೇಕು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಅಂತ ಹೇಳಿ ಅದಕ್ಕೂ ಆ ನಿಟ್ಟಿನಲ್ಲಿನೂ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವೊಂದು ಕಡೆ ಈ ಕಾಯಿಲೆಯಿಂದ ಬಳಲ್ತಿರೋರಿಗೆ ಸ್ಕೀಮ್ಸ್, ಪೆನ್ಷನ್ ಸ್ಕೀಮ್ಸ್ಗಳು ಇದೆ. ಕೆಲವು ಸಲ ಡಿಸೆಬಿಲಿಟಿ ಆಗಿ, ಸ್ಟ್ರೋಕ್ ಆಗಿ ಡಿಸೆಬಿಲಿಟಿ ಆದಾಗ ಅವರಿಗೆ ಪೆನ್ಷನ್ ಸ್ಕೀಮ್ ಸಹ ಸರ್ಕಾರದ ವತಿಯಿಂದ ಸಿಗುವಂತಹ ಸೌಲಭ್ಯ ಮಾಡಲಾಗ್ತಾ ಇದೆ. ಧನ್ಯವಾದಗಳು ಡಾಕ್ಟರ್ ಸೌಮ್ಯ ಅವರೇ. ಇದುವರೆಗೂ ಸಿಕಲ್ ಸೆಲ್ ಅನಿಮಿಯಾದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ ಹಾಗೆ ಕೇಳುಗರ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆಯ ಸಂದರ್ಭದಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಭಾರತ್ ಹಾಸ್ಪಿಟಲ್ ಅಂಡ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿ ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಹೆಮಟಾಲಜಿಸ್ಟ್ ಮತ್ತು ಆಂಕಾಲಜಿಸ್ಟ್ ಆಗಿರುವ ಡಾಕ್ಟರ್ ಸೌಮ್ಯ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.